ಗೂಡಂಗಡಿ ವರ್ಸಸ್ ಬಿಬಿಎಂಪಿ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ರಾತ್ರೋರಾತ್ರಿ ಹಲವಾರು ಜನ ವರ್ತಕರು ಬೀದಿಗೆ ಬಿದ್ದಿದ್ದಾರೆ. ಆದರೆ ಇದರಲ್ಲಿ ತಪ್ಪು ಯಾರದ್ದು, ವರ್ತಕರದ್ದ ಅಥವಾ ಬಿಬಿಎಂಪಿದ ಅನ್ನೋದು ನಮ್ಮ ಪ್ರಶ್ನೆ. ಈ ಬಗ್ಗೆ ಉತ್ತರ ಕೊಡೋದಕ್ಕೆ ಸ್ವತಃ ಇಬ್ಬರು ಕಾರ್ಪೊರೇಟರ್ಗಳು ನಮ್ಮ ಜೊತೆ ಇದ್ದಾರೆ, ಹಾಗೆ ಇಬ್ಬರು ವರ್ತಕರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಇನ್ನಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋಣ. ಸೊ ಏನ್ ಹೇಳ್ತೀರಾ ಸರ್? ಅಂದ್ರೆ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಒಂದು ಪ್ರೈವೇಟ್ ಜಾಗದಲ್ಲಿ ನನ್ನ ಪಾಡಿ ನಾನು ವ್ಯಾಪಾರ ಮಾಡ್ತಾ ಇದ್ರು, ಬಿಟ್ಟಿಲ್ಲ, ಎಲ್ಲವನ್ನ ಚಲ್ಲಾಪಿಲ್ಲಿ ಮಾಡಾಕಿದ್ದಾರೆ ಅಂತ. ಅಂದ್ರೆ ಬರೀ ಡೆಮಾಲಿಷನ್ ಮಾಡೋದು, ಕಾರ್ಯಾಚರಣೆ ಮಾಡೋದು ಅಷ್ಟೇನಾ ಗಮನಕ್ಕೆ? ಇಂತಹದ್ದು ಯಾವ್ದನ್ನ ಮಾಡಬೇಕು, ಯಾವ್ದನ್ನ ಮಾಡಬಾರ್ದು ಅನ್ನೋದು ಕೂಡ ಗಮನ ಹರಿಸಲ್ವಾ? ಈಗ ನಾವು ಸಾರ್ವಜನಿಕ ಹಿತಾಸಕ್ತಿಗೆ ಮೊದಲನೇ ಆದ್ಯತೆ ಕೊಡಬೇಕು. ಪಾದಾಚಾರಿಗಳಿಗೆ ಎಷ್ಟು ತೊಂದರೆ ಆಗಿದೆ ಅನ್ನೋದು ಅವರ ಅರಿವಿಗೂ ಬಂದಿದೆ. ಆದ್ರೂ ಅದಕ್ಕೆ ಅವ್ರು ಯಾವುದೇ ಒಂದು ಪ್ರತಿಕ್ರಿಯೆ ನೀಡಿಲ್ಲ. ಅವ್ರದ್ದು ಏನು ಒಂದು ಮಡಿಕೆ ಅಂಗಡಿ ಅಂತ ಹೇಳ್ತಾರೆ, ಅದು ಹಳೆ ಪ್ರಶಾಂತ್ ಹೋಟೆಲ್ ಮುಂಭಾಗದ ಫುಟ್ಪಾತ್ ವಿಶಾಲವಾಗಿದೆ. ಆ ಜಾಗದಲ್ಲಿ ಮತ್ತು ಆ ಮೆಟ್ಲುಗಳ ಮೇಲೆ ಇಟ್ಕೊಂಡಿದ್ದಂತಹ ಅಂಗಡಿ, ಅದರಿಂದ ಅದು ಕೂಡ ಫುಟ್ಪಾತ್ ಮೇಲೆ ಇತ್ತು. ಅದರಿಂದ ಅವರು ಖಾಸಗಿ ಸೈಟ್ ನಲ್ಲಿ ಇರುವಂತದ್ದು ಯಾವುದೇ ಅಂಗಡಿಗಳನ್ನ ಮಹಾನಗರ ಪಾಲಿಕೆ ತೆಗ್ದಿಲ್ಲ. ಏನ್ ಹೇಳ್ತೀರಾ ನಾಗಲಕ್ಷ್ಮಿ ಅವರೇ? ಅಲ್ಲ ಅಂತ ನಾನು ಹೇಳ್ತೀನಿ. ಹಾಗಾದ್ರೆ ಫುಡ್ ವರ್ಲ್ಡ್ ಇದು ಮೆಟ್ಲು ಇದೆಯಲ್ಲ, ಅಲ್ಲಿಂದನೇ ಶುರುವಾಗಿದೆ. ನಾನು ಎಲ್ಲಿಂದ ಎಲ್ಲ ಅಂಗಡಿಗಳಿಗೂ ಆ ಮೆಟ್ಲು ಶುರುವಾಗಿದೆ, ಅಲ್ಲಿ ಆ ಲೈನಲ್ಲೇ ಇದ್ದೀನಿ. ಹಾಗಾದ್ರೆ ನೀವು ಆ ಮೆಟ್ಲನ್ನೆಲ್ಲ ಧ್ವಂಸ ಮಾಡಿದ್ರಾ? ಯಾಕೆ ಮಾಡ್ಲಿಲ್ಲ? ಹಾಗಾದ್ರೆ ನನ್ನ ಮಾತ್ರ ಯಾತಕ್ಕೆ ನೀವು ಇದ್ ಮಾಡಿದ್ರಿ ನೀವು? ಆಮೇಲೆ ಇವರು ನಗರನ ಸುಂದರ ನಗರನಾಗಿ ಇದ್ ಮಾಡ್ಬೇಕು ಅಂತ ಹೇಳ್ತಾರೆ. ನಾನ್ ಮಾಡ್ತಾರೋ ವ್ಯಾಪಾರ ಏನು? ಗಿಡಗಳನ್ನ ಕೊಡ್ತಾ ಇದ್ದೀನಿ, ಮಣ್ಣು ಗೊಬ್ಬರನ ಕೊಡ್ತಾ ಇದ್ದೀನಿ. ಗಿಡಗಳನ್ನ ಈ ರೀತಿ ಬೆಳೆಸ್ಕೊಳ್ಳಿ. ಬೆಳೆಸಕ್ಕಾಗದೆ ಇರೋರ್ನ ತಗೊಂಡೋಗ್ಬೇಡಿ. ಇದು ಒಂದ್ಸಲಿ ಗಿಡ ಸತ್ತೋಗ್ಬಿಟ್ರೆ ನೀವು ಮತ್ತೆ ಇನ್ನೊಂದ್ಸಲಿ ಗಿಡ ನೆಡೋಕೆ ಬುದ್ಧಿ ಬರೋದಿಲ್ಲ. ಗಿಡ ನೆಡೋರು ನೋಡ್ಬಿಟ್ಟು ಸಂತೋಷ ಬೀಳಿ ಅಂತ ಹೇಳ್ತೀನಿ. ಪ್ರತಿ ಒಂದು ಹಬ್ಬಕ್ಕೂ ನನ್ನದೇ ಒಂದು ವಿಶೇಷವಾದ ಒಂದು ವ್ಯಾಪಾರ ಇರುತ್ತೆ. ಗೊಂಬೆ ಹಬ್ಬಗಳಿಗೆ ಗೊಂಬೆ ವ್ಯಾಪಾರ ಇರುತ್ತೆ, ಗಣೇಶ ಹಬ್ಬಗಳಿಗೆ ಗಣೇಶ ವ್ಯಾಪಾರ ಇರುತ್ತೆ, ದೀಪಾವಳಿಗೆ ದೀಪಗಳ ಹಬ್ಬ ಇರುತ್ತೆ, ಸಂಕ್ರಾಂತಿಗೆ ಕುಡಿಕೆಗಳಿರುತ್ತೆ. ಇವರು ನಮ್ಮ ಹಬ್ಬಗಳನ್ನ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಇದು ಮಾಡಬೇಕು. ಈಗ ಹಬ್ಬಗಳ ಬಗ್ಗೆ ಇದು ಎಲ್ಲ ಮರ್ತೋಗ್ತಾ ಇದ್ದಾರೆ ಅಂತ ನಾನು ಅದನ್ನ ಪ್ರತಿಯೊಬ್ಬರಿಗೂ ಎಲ್ಲ ಹೇಳ್ತಾರೆ. ಈ ಅಂಗಡಿ ನೋಡಿದ್ರೆ ನಮಗೆ ಮುಂದೆ ಏನು ಹಬ್ಬ ಅಂತ ಅನ್ನೋದು ಗೊತ್ತಾಗುತ್ತೆ ಅಂತ. ಅದಕ್ಕೆಲ್ಲ ಏನು ಅವಕಾಶ ಇಲ್ಲದೆ ಎಲ್ಲ ಧ್ವಂಸ ಮಾಡಿ. ಓಕೆ ಸದಾಶಿವ ಅವರ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಎಲ್ಲಾನು ನೀವು ತೆರವು ಮಾಡ್ತೀರಾ ಅಂತ. ಆದ್ರೆ ಸುವರ್ಣ ನ್ಯೂಸ್ ನಲ್ಲಿ ಕಳೆದ ಬಾರಿನೂ ನಾವು ಒಂದ್ಸಲ ವರದಿ ಮಾಡಿದ್ವಿ, ಮಾಲ್ಗಳ ಮುಂದೆ ಯಾರು ಮಾಲ್ ಅವರೇ ಏನು ಅಂಗಡಿ ಹಾಕೊಂಡಿರ್ತಾರೆ ಅದನ್ನ ಯಾರು ಮುಟ್ಟೋದಕ್ಕೆ ಹೋಗಲ್ಲ. ಮಾಲ್ಗೆ ಸಂಬಂಧಪಟ್ಟ ಯಾವುದೇ ಜಾಗ ಅಥವಾ ದೊಡ್ಡಂಗಡಿಗೆ ಸಂಬಂಧಪಟ್ಟ ಯಾವುದೇ ಜಾಗವನ್ನ ಬಿಬಿಎಂಪಿ ಕಾರ್ಯಾಚರಣೆಯಲ್ಲಿ ಮುಟ್ಟೋದಕ್ಕೂ ಹೋಗದೆ ಇರೋರು ಒಬ್ಬ ಅಂಗವಿಕಲನ ಅಂಗಡಿ ಕೂಡ ಬಿಡದೇ ಇರುವಂತಹದ್ದು ನಾವು ಸ್ವತಃ ನೋಡಿದೀವಿ, ಸ್ವತಃ ವರದಿ ಮಾಡಿದೀವಿ. ಯಾಕೆ ಈ ತಾರತಮ್ಯ? ಈಗ ಯಾವುದೇ ಒಂದು ಮಾಲ್ನ ಕಾಂಪೌಂಡ್ ಒಳಗಡೆ ಹಾಕೊಂಡಿರುವಂತಹ ಹೆಚ್ಚುವರಿ ಅಂಗಡಿಗಳನ್ನ ತೆಗೆಸೋದಕ್ಕೆ ಆಯುಕ್ತರು ಕ್ರಮ ತೆಗೆದುಕೊಂಡಿದ್ದಾರೆ. ಆ ರೀತಿ ಗರುಡ ಮಾಲ್ ಮುಂದೆ ಹಾಕೊಂಡಿದ್ದಂತಹ ಅಂಗಡಿಗಳನ್ನು ಕೂಡ ತೆಗೆಸಿದ್ದಾರೆ. MG ರೋಡ್ನಲ್ಲಿ ಫುಡ್ ವರ್ಲ್ಡ್ ಮುಂದೆ ಹಾಕೊಂಡಿದ್ದಂಥದ್ದನ್ನು ನಾವು ಕಾರ್ಪೊರೇಟರ್ ಆದಾಗಲೇ ಕೌನ್ಸಿಲ್ನಲ್ಲಿ ಪ್ರಸ್ತಾಪ ಆಗಿ ತೆಗೆಸಿರುವಂತಹ ಉದಾಹರಣೆಗಳಿದೆ. ಇದರಲ್ಲಿ ನಾವು ಯಾವುದೇ ತಾರತಮ್ಯ ಮಾಡಲ್ಲ. ಮತ್ತು ಸಾರ್ವತ್ರಿಕವಾಗಿ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಟಾಗ ಅದು ಅಂಗವಿಕಲನ ಅಂಗಡಿನ ಅಥವಾ ಉಳಿದೋದು ಅಂತ ಯಾವುದೇ ಬೋರ್ಡ್ ಇರೋದಿಲ್ಲ. ಇದು ರಾತ್ರಿ ಕಾರ್ಯಾಚರಣೆ ಮಾಡಿರುವಂತದ್ದು. ಯಾಕೆಂದ್ರೆ ಹಗಲೊತ್ತಿನಲ್ಲಿ ಮಾಡಿದ್ರೆ ಟ್ರಾಫಿಕ್ಗೆ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ರಾತ್ರಿ ಮಾಡಿದ್ದೇನಕ್ಕೆ ಅಂದ್ರೆ ಟ್ರಾಫಿಕ್ ತೊಂದರೆ ಆಗುತ್ತೆ. ಆದ್ರೆ ಇಲ್ಲಿ ವರ್ತಕರಿಗೆ ತೊಂದರೆ ಆಗಿದೆ. ಅವ್ರ ಇಡೀ ಜೀವನಾಂಶ ಅದ್ರ ಮೇಲೆ ನಿರ್ಧಾರವಾಗಿತ್ತು, ಎಲ್ಲವೂ ಕೂಡ ಹೊಟ್ಟೋಗಿದೆ. ಒಂದು ಸಲ ಈಗ ಸಂಘ ಕೂಡ ಇದೆ ಅವ್ರದ್ದು, ಸಂಘ ಇಲ್ಲದೆ ಏನಿಲ್ಲ. ಸಂಘದ ಜೊತೆ ಕೂತು ಮಾತಾಡಿ ನೀವು ಏನಾದ್ರೂ ತಗೊಂಡು ತೆಗಿಲಿಲ್ಲ ಅಂದ್ರೆ ಮುಂದಿನ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಸಲಹೆ ಅವ್ರು ಕೊಡ್ಬೋದು. ನಾವು ಫುಟ್ಪಾತ್ ವ್ಯಾಪಾರ ಹಲವಾರು ಬಾರಿ ಮನವಿ ಮಾಡ್ಕೊಂಡಿದೀವಿ. ನಾನು ಹೇಳ್ತಾ ಇದ್ದೀನಿ, ಅವರು ನಮ್ಮ 2 ಸಾರಿ ಕಾರ್ಪೊರೇಟರ್ ಆಗಿದ್ದಾರೆ. ಅವರು 2 ಸಾರಿ ಅವ್ರು ನಮ್ಗೆ ಆತ್ಮೀಯರೇ, ಬಂಧುಗಳೇ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಇಲ್ಲಿ ವಿಷಯ ಏನಂದ್ರೆ, ಮಾರ್ಕೆಟ್ ಇವರಿಗೆ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡಬೇಕು ಅಂದಾಗ ವರ್ತಕರ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಜಾಗ ಹಿಂದಿನ ಅಧಿಕಾರಿಗಳು ಹಿಂದೆ ವ್ಯಾಪಾರಿಗಳಿಗೆ ನೋಟಿಸ್ ಅನ್ನು ಕೊಡೋದಿಲ್ಲ. ಮೈಕ್ ನಲ್ಲಿ ನಾವು ಆಟೋ ಅನೌನ್ಸ್ ಮಾಡಿದೀನಿ. ಅಂಗಡಿ ಒಳಗಡೆನೆ ಇತ್ತಲ್ಲ, ಲಿಮಿಟ್ ಗಿಂತ ಒಳಗಡೆ ಅಂಗಡಿ ಇಟ್ಟರೆ ಅದು ಫುಟ್ಪಾತ್ ನೋಡಿ. ನಾನು ಅಂಗಡಿ ಮಾಲೀಕ, ಸದಾನಂದ ಸರ್ ಒಪ್ಕೊಳ್ಳಲ್ಲ. ನಾನು ಅಂಗಡಿ ಮಾಲೀಕ, ನಾನು ನಮ್ಮ ತಂಗಿ ನಮ್ಮ ಫ್ಯಾಮಿಲಿ ಎಲ್ಲ ಇದೇ ಬಿಸ್ನೆಸ್ ಮಾಡ್ಕೊಂಡು ಅವ್ರಿಗೂ ಗೊತ್ತು. ಒಂದು ವಿಚಾರ, 8 ವರ್ಷದ ಕೆಳಗಡೆ ನೀವು ಹೇಳಿದಾಗೆ ಪೊಲೀಸ್ ಆಯುಕ್ತರು ಮತ್ತು ಕಾರ್ಪೊರೇಷನ್ ಆಯುಕ್ತರು, ರೆವಿನ್ಯೂ ಅಧಿಕಾರಿಗಳು ಪ್ರತಿಯೊಬ್ಬ ಫುಟ್ಪಾತ್ ವ್ಯಾಪಾರಿಗೂ 6 ಅಡಿ 4 ಅಡಿ ಮಾರ್ಕ್ ಮಾಡಿ 1850 ರೂಪಾಯಿ ಶುಲ್ಕ ಪ್ರತಿ ವರ್ಷಕ್ಕೆ ಕೊಡಬೇಕು ಅಂತೇಳಿ ಸಂಗ್ರಹ ಮಾಡಿ ಒಂದು ಜಾಗವನ್ನು ಕೊಟ್ಟಿದ್ವಿ. ಆ 6 ಅಡಿ 4 ಅಡಿ ಜಾಗವನ್ನು ಮೀರಿ ಅವರು
ಫುಟ್ಪಾತ್ಗೆ ಇಟ್ಕೊಂಡ್ರು. ಅದಾದ ನಂತರ ರಸ್ತೆಗೆ ಬಂದ್ರು. ಯಾವ ತರ ಇಬ್ಬರು ಅಂಗಡಿ ಸೇರಿದಾಗ ಅದು ಮುಗಿಸ್ತಿದ್ದಾಳೆ. 140 ಜನಕ್ಕೆ ಆ ರೀತಿ ಮಾರ್ಕ್ ಮಾಡಿ ನಾವು ಗಾಂಧಿ ಬಜಾರ್ ಫುಟ್ಪಾತ್ ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ವಿ. 140 ಜನ ಹೋಗಿ ಇವತ್ತು 300-350 ಜನ ಆಗಿದ್ದಾರೆ. ಅದಾದ ನಂತರ ನಾವು ಶುಲ್ಕ ಸಂಗ್ರಹನೂ ನಿಲ್ಸಿದೀವಿ. ಈ ರೀತಿ ನೀವು ಇದನ್ನು ತೆರವುಗೊಳಿಸಬೇಕು ಅಥವಾ 6 ಅಡಿ 4 ಅಡಿ ಜಾಗ ಏನಿದೆ ಅಷ್ಟು ಜನ ಮಾತ್ರ ಅಲ್ಲಿ ವ್ಯಾಪಾರ ಮಾಡಬೇಕು ಅಂತ ಕೂಡ ಹೇಳಿದೀವಿ. ಅಲ್ಲ, ಅಲ್ಲಿ ವ್ಯಾಪಾರಸ್ಥರಿಗೆ ರೆಸ್ಟ್ರಿಕ್ಷನ್ಸ್ ಹಾಕ್ಬೋದಿತ್ತಲ್ಲ, ನೀವು ಇಷ್ಟೇ ಜನ ವ್ಯಾಪಾರ ಮಾಡಬೇಕು, ಇನ್ನು ಹೆಚ್ಚಿನ ಜನ ಬರಬಾರ್ದು. ಆ 140 ಜನ ಗುರ್ತು ಮಾಡಿ ಎಲ್ರಿಗೂ ಮಾರ್ಕ್ ಮಾಡಿ ಅವ್ರ ನಂಬರ್ಸ್ ಕೊಟ್ಟು ಕೂತ್ಕೊಳ್ಳಲ್ಲ. ಏನಾಗುತ್ತೆ, ನಾನು ನನ್ನ ಮಗ, ನನ್ನ ಸೊಸೆ ಅಥವಾ ನನ್ನ ಮಗಳು, ನನ್ನ ಅಳಿಯ, ಈ ತರ ಇನ್ಕ್ರೀಸ್ ಆಗ್ತಾ ಇದೆಯಾ ಹೊರತು ಹೋಗ್ಲಿ. ನಾವು ಆ ಟೈಮ್ ಅಲ್ಲಿ ಹೋಗಿ ಸ್ಥಳಕ್ಕೆ ಹೋಗಿ ನೀವು ಈ ತರ ಮಾಡ್ತಾ ಇದ್ದೀರಾ ತಪ್ಪು, ಇಲ್ಲಿ ಹಿಂದೆ ಕೂತ್ಕೊಳ್ಳಿ, ಹಿಂದೆ ವ್ಯಾಪಾರ ಮಾಡಿ, ಈ ತರ ತೊಂದರೆ ಕೊಡಬೇಡಿ ಅಂದ್ರೆ ಎಲ್ಲ ಅದೇನಾಗುತ್ತೆ, ಇವ್ರನ್ನೂ ಸೇರಿಸಿ ನಮ್ಮ ಸ್ನೇಹಿತರನ್ನು ಸೇರಿಸಿ ಇನ್ನೂ ಕೆಲವರು ಏನ್ರಿ ಇವ್ರಿಗೆ ತೊಂದರೆ ಕೊಡ್ತೀರಾ ಅಂತಾರೆ. ನಾವು ಅವ್ರಿಗೆ ತೊಂದರೆ ಕೊಡೋಕೆ ಹೋಗಲ್ಲ. ಎಷ್ಟೋ ಸರಿ ಸ್ನೇಹಭಾವದಲ್ಲೇ ಹೇಳಿದ್ದೀವಿ. ನಾವು ಸಾಕಷ್ಟು ಹಿರಿಯ ನಾಗರಿಕರ ಕೈಲಿ ಈ ಪ್ರತಿನಿತ್ಯ ಬಯಸ್ಕೋತಾ ಇರ್ತೀವಿ. ಏನೇ ಆ ಗಾಂಧಿ ಬಜಾರ್ಗೆ ಹೋದ್ರೆ ಅಲ್ಲಿ ಟರ್ಮ್ ನಾವು ನಡ್ಕೊಂಡು ಮೂಲೆಯಲ್ಲಿ ತಿರ್ಕೊಳಕ್ಕಾಗಲ್ಲ, ಪಕ್ಕದಲ್ಲಿ ಕೂಡ್ಸಕ್ಕಾಗಲ್ವ ಅಂತ ಇವತ್ತು ಕೇಳ್ತಾರೆ. ನಿಮ್ಮದು ಅಂತ ಒಂದು ಸಂಘ ಇದೆ, 50 ವರ್ಷದಿಂದ ಆ ಸಂಘ ಅಸ್ತಿತ್ವದಲ್ಲಿದೆ. ಅದಕ್ಕೆ ಆದಂತಹ ಕಟ್ಟಿಪಾಡು ನಿಯಮಗಳು ಯಾಕಾಗಿಲ್ಲ? ಯಾಕೆ ಜನ ಜಾಸ್ತಿ ಬರ್ತಾನೆ ಇದ್ದಾರೆ? ಯಾಕೆ ಆ ರೀತಿ ಕಸದ ಗುಡ್ಡೆ ಆಗ್ತಾ ಇದೆ? ಇವಾಗ ನೀವು ಪ್ರತಿ ಏರಿಯಾಗೂ ಒಂದು ಮಾರ್ಕೆಟ್ ಕಟ್ತಾರಲ್ಲಮ್ಮ. ಜಯನಗರದಲ್ಲಿ ಕಾಂಪ್ಲೆಕ್ಸ್ ಇದೆ, ಇಂದಿರಾನಗರದಲ್ಲಿ ಕಾಂಪ್ಲೆಕ್ಸ್ ಇದೆ, ವಿಜಯನಗರದಲ್ಲಿ ಕಾಂಪ್ಲೆಕ್ಸ್, ಅಲ್ಲೆಲ್ಲ ಇರೋದು ನಮ್ಗೆ ಹಳೇದು. ನೆಕ್ಸ್ಟ್ ಮಾರ್ಕೆಟ್ಗೆ ನೆಕ್ಸ್ಟ್ ಬಸವನಗುಡಿನಲ್ಲಿ ಮಾರ್ಕೆಟ್ ಮಾಡಿ ಅಂತ ಸಾಹೇಬ್ರಿಗೂ ಮನವಿ ಕೊಟ್ಟಿದ್ವಿ, ನಮ್ಮ ಸತ್ಯ ಸಾಹೇಬ್ರಿಗೂ ಹೇಳಿದ್ವಿ. ಬೇಕಾದಷ್ಟು ಮನವಿ, ಇಷ್ಟು ಕಡಿತಗಳಿದೆ. ಹೈಕೋರ್ಟಲ್ಲಿ ಸ್ಟೇ ಹಾಕಿ ಇತ್ತೋಣಿ. ನನ್ನ ಜಾಗ ನೆನ್ನೆ ಇದ್ದಿದ್ದು ಒಳಗಡೆನೇ ಇತ್ತು, ಲಿಮಿಟೆಡ್ ಏರಿಯಾದಲ್ಲಿ. ಇವ್ರು ಕೊಟ್ಟಿರೋ ಜಾಗದಲ್ಲೇ ನಾನಿದ್ದೆ. ನನಗೆ ಬೇಡ ಮುಂದೆ ಅಂತಾನು ಹೇಳಿದೆ. ಹಿಂದೆ ಒಂದ್ಸಲಿ ನಾನು ತೆರವು ಮಾಡಿದಾಗ ನನಗೆ ಫುಟ್ಪಾತ್ ಮೇಲೆ ಬೇಡ ಸರ್, ನನಗೆ ಹಿಂದೆ ಟ್ರಾನ್ಸ್ಫರ್ ಮಾಡೋ ಹಿಂದೆ ಖಾಲಿ ಜಾಗ ಇದೆ, ನಾನು ಅಲ್ಲಿ ಇರ್ತೀನಿ ಅಂದ್ರೆ ಆ ಕೃಷ್ಣಪ್ಪ ಅಂತ DC ಇದ್ದವರು ಬೇಡ ಅಲ್ಲಿದ್ರೆ ಪರ್ಮನೆಂಟ್ ಆಗ್ಬಿಡುತ್ತೆ ನಿನಗೆ, ಫುಟ್ಪಾತ್ ಮೇಲೆ ಇರೋನು ಫುಟ್ಪಾತ್ ಮೇಲೆ ಇಡ್ಸಿದ ಉದ್ದೇಶ ಏನಂದ್ರೆ ಅವಾಗ ನಮ್ಗೆ ಚಡಿ ಏಟ್ ಹೊಡಿಯೋಣ ಅಂತ. ನಾವು ಹಿಂದೆ ಇರ್ತೀವಿ ಅಂದ್ರು. ನಮ್ಮ ಅಂಗಡಿ ಹತ್ರ ಕೇಳಿ ಸಾಹೇಬ್ರನ್ನ, ಸ್ಪೇಸ್ ಫ್ರೀ ಆಗಿದೆ, ನಾನೇನು ಡಿಸ್ಟರ್ಬೆನ್ಸ್ ಇಲ್ಲ. ಆದ್ರೂ ನಂದು ರಾತ್ರಿ ಡಾಕ್ಯುಮೆಂಟ್ ನೋಡ್ಸಿದ್ರು, ಏನು ಸರ್ ಹೈಕೋರ್ಟ್ ಇದೆ, ದುಡ್ಡು ಕಟ್ಟಿದ್ದೀನಿ, ನಾವು 4 ಅಂಗಡಿದಾರರು, ನಮ್ಗೆ ಇದು ಅಂತ ಎಲ್ಲ ಹೇಳಿದ್ರೆ ತೊಗೊಳ ಬಿಸಾಕ 2007 ನಿಂದ ಆಗಿರೋದು ಅಲ್ಲ ಅಂತ ನಮ್ಮ ಮಾತು ಕಿವಿ ಮೇಲೆ ಹಾಕೊಳ್ಳೇ ಪೊಲೀಸ್ ಅಧಿಕಾರಿ. ಬಟ್ ನಮ್ಮ ಸ್ನೇಹಿತರು ಇದ್ದೀರಾ, ನನ್ನ ಮಾತು ಕೇಳಿರೋರು. ಬಟ್ ಇವ್ರು ಇರ್ಲಿಲ್ಲ. ನಾನೇ ಕೊಳ್ಳರನ್ನ ಮತ್ತೆ ಕೊಲೆಗಾರನ್ನ ಕೂಡ ಹೊಡೆಯೋದಿಲ್ಲ, ಆ ರೀತಿ ಹೊಡೆದಾಕ್ಬಿಟ್ಟಿದ್ದಾರೆ. ಇದು ಲಾಠಿ ಚಾರ್ಜ್ ಮಾಡಿದ್ದಾರೆ. ಯಾಕೆ ಅಷ್ಟೊಂದು ದೌರ್ಜನ್ಯ ಇವರಲ್ಲಿ? ಒಳ್ಳೆ ರೀತಿಯಲ್ಲಿ ಹೇಳ್ಬೋದಾಗಿತ್ತಲ್ಲ. ಅಮ್ಮ ನೀವು ತಾವು ಹೇಳಿದ್ರಲ್ಲ, ಯಾಕೆ ನೀವು ಒಂದು ಕಟ್ಟುಪಾಡು ಮಾಡ್ಕೊಂಡಿಲ್ಲ? 50 ವರ್ಷದಿಂದ ಸತ್ವಾಲು ಕಟ್ಟುಪಾಡು ಮಾಡ್ಕೊಂತೀನಿ. ಇವ್ರು ನಿಂತ್ಕೊಂಡು ಮಾಡ್ಕೊಂಡ್ರು ಕೂಡ ತೊಂದರೆ ಆಗಿದೆ. ನಾನೇ ಮಾಡಿಸಿದ್ದೆ, ಸಂಘ ಸಾಹೇಬ್ರಿಂದ ಮಾಡಿಸಿದ್ದೆ. ಆಮೇಲೆ ಇವರು ಅದನ್ನ ಎಕ್ಸ್ಟೆನ್ಷನ್ ಕೊಟ್ರು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಾನು ಹೇಳೋದು ಏಕಾಏಕಿ ನನ್ನ ನುಗ್ಗಿ ನಾವು ಮಾತು ಕಿವಿಗೆ ಹಾಕೋ. ನೀವು ಮಾರ್ಕೆಟ್ ಕಟ್ಬಿಟ್ಟಿದ್ರೆ 140 ಜನ ಏನಿದ್ದೀರಾ ಅವ್ರಿಗೆ ಕೊಡಿ, ಮಿಕ್ದನ್ನು ಓಡಿಸಿ ಬೇಡ. ಎಲ್ಲರದ್ದು ಜೀವನ 140 ಜನ ಅಂತ ನಿಮ್ಮ ಹತ್ರ ಏನು ಲಿಸ್ಟ್ ಇದೆಯೋ ಅದ್ರ ಪ್ರಕಾರ ನಮ್ಗೆ ಅಂಗಡಿ ಕೊಡಿ, ನಮ್ಗೆ ಒಂದು ಟೋಕನ್ ಕೊಡಿ, ನಾವು ಇಲ್ಲಿ ಹಾಕೋತಾರೆ ಆಫೀಸ್ನಲ್ಲಿ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಈ ಚರ್ಚೆ ಮುಂದುವರಿಯುತ್ತೆ. ಅದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ.